ಕ್ವಶನ್. ಭಾರತದಲ್ಲಿ ಮುನ್ಸಿಪಾಲಿಟಿ ನೀರಿಗೆ ಕೆಳಗಿನ ಯಾವುದನ್ನು ಸೇರಿಸಲಾಗುತ್ತದೆ? ಸಾಮಾನ್ಯವಾಗಿ ಮಳೆಗಾಲ ಚಾಲು ಆಯಿತು ಅಂದ್ರೆ ಮಳೆಯ ನೀರು ಏನದಂದ್ರೆ ಹೊಲ ಅಥವಾ ಏನದಂದ್ರೆ ಈ ಗುಡ್ಡುಗಾಡುಗಳಲ್ಲಿ ಹರ್ಕೊಂಡು ಬರ್ತಾ ಇರ್ತದೆ. ಅವಾಗ ಆ ಮಳೆ ನೀರು ಹರ್ಕೊಂಡು ಬರುವಾಗ ಮಣ್ಣಿನಲ್ಲಿರುವಂಥ ಸೂಕ್ಷ್ಮಾಣು ಜೀವಿಗಳು ನೀರಿನಲ್ಲಿ ಬೆರಿತಾವೆ. ಎಕ್ಸಾಂಪಲ್ ಬ್ಯಾಕ್ಟೀರಿಯಾ, ಶಿಲೀಂಧ್ರ ಇಂಥವೆಲ್ಲ. ಆ ನೀರ ಎಲ್ಲಿಯಾದರೂ ಏನದಂದ್ರೆ ಕುಡಿಯುವ ನೀರಿನ ಪೈಪ್ದೊಳಗೆ ಮಿಕ್ಸ್ ಆಗಿತ್ತು ಅಂದ್ರೆ ಅಂಥ ನೀರು ಜನ ಕುಡಿದ್ರು ಅಂದ್ರೆ ಅವರಿಗೆ ಅನಾರೋಗ್ಯ, ವಾಂತಿ, ಭೇದಿ, ಕಾಲರ ಇಂಥವು ಉಂಟಾಗ್ತಾವೆ. ಅದಕ್ಕಾಗಿ ಏನದಂದ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆದವರು ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡ್ತಾರೆ. ಅದನ್ನು ಕ್ಲೋರಿನೈಜೇಷನ್ ಅಂತೀವಿ ನಾವು. ಕ್ಲೋರಿನೀಕರಣ ವಿಧಾನದೊಳಗೆ ಏನನ್ನ ಬೆರೆಸ್ತಾರ ಅಂದ್ರ ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್, CaClO ಟ್ವೈಸ್, ಅದ ರೀತಿ ಕರಿತೀವಿ ನಾವು. ಹಾಗಾದರೆ ಏನನ್ನು ಬೆರೆಸುತ್ತಾರೆ ಅಂದ್ರೆ ಕ್ಲೋರಿನ್. ಈ ಕ್ಲೋರಿನದ ಸಂಯುಕ್ತ ವಸ್ತು ಏನ್ ಬೆರೆಸ್ತಾರ ಅಂದ್ರೆ ಕುಡಿಯುವ ನೀರಿಗಾಗಿ ಕ್ಲೋರಿನೀಕರಣ ವಿಧಾನ ಅನ್ಬೇಕು ಮೊದಲ. ಆ ವಿಧಾನಕ್ಕ ನೀವೇನನ್ಬೇಕು ಅಂದ್ರೆ ಕ್ಲೋರಿನೀಕರಣ ವಿಧಾನ ಅಥವಾ ಕ್ಲೋರಿನೈಜೇಷನ್. ಇದರಿಂದ ಕುಡಿಯುವ ನೀರನ್ನು ಶುದ್ಧೀಕರಣ ಮಾಡಲಾಗುತ್ತದೆ. ಏನನ್ನು ಬೆರೆಸಲಾಗುತ್ತದೆ ಅಂದ್ರೆ ಚಲುವೆ ಪುಡಿ ಬೆರೆಸುತ್ತಾರೆ. ಚಲುವೆ ಪುಡಿ ಅಂದ್ರೂ ಒಂದೇ, ಬ್ಲೀಚಿಂಗ್ ಪೌಡರ್ ಅಂದ್ರೂ ಒಂದೇ, ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಚಲುವೆ ಪುಡಿ ಅಥವಾ ಬ್ಲೀಚಿಂಗ್ ಪೌಡರ್ ಅಂತಾರೆ. ಇದರ ಇನ್ನೊಂದು ಹೆಸರ ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಹೈಪೋಕ್ಲೋರೈಟ್. ಕ್ಲೋರೈಟ್ ಬಳಸುತ್ತಾರೆ. ಈ ಕ್ಯಾಲ್ಸಿಯಂ ಅಂದ್ರೆ ಈ ಮುನ್ಸಿಪಾಲಿಟಿದವರು ಏನದಂದ್ರೆ ಕುಡಿಯುವ ನೀರಿಗೆ ಏನದ ಪೌಡರ್ ಬೆರೆಸಿರತ್ತಲ್ಲ, ಕಿದೆ ಬೆರೆಸಿರ್ತಾರ. ಹಾಗಾದರೆ ಇದರ ರಾಸಾಯನಿಕ ಹೆಸರು ಏನಂದ್ರೆ CaClO2. ಇದು ಏನಂದ್ರೆ ಇದರ ರಾಸಾಯನಿಕ ಹೆಸರು. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಭಾರತದಲ್ಲಿ ಕೃಷಿ ಉತ್ಪನ್ನವನ್ನು ಹೆಚ್ಚಿಸಲು ಸೂಕ್ತವಾದ ಮಾರ್ಗ. ಕೃಷಿಯಲ್ಲಿ ಇಳುವರಿ ಹೆಚ್ಚಿಗೆ ಬರಬೇಕು ಅಂದ್ರೆ ನಂಬರ್ 1, ಉತ್ತಮವಾದ ಬೀಜಗಳನ್ನು ಬಳಸಬೇಕು. ಅಗತ್ಯ ಪ್ರಮಾಣದ ರಸಗೊಬ್ಬರಗಳನ್ನು ಬಳಸಬೇಕು. ಸ್ವಲ್ಪ ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕು. ಎಣ್ಣೆ ಹೊಡೆಯೋದು ಇಂಥವು ಬಿತ್ತನೆ ಮಾಡುವ ವಿಧಾನದಲ್ಲಿ ಇವು ಸಜೆಷನ್ ಮಾಡಲಾಗುತ್ತದೆ. ಇದು UPSC ಪ್ರೀವಿಯಸ್ ಕ್ವಶನ್. ನೆಕ್ಸ್ಟ್, ಫ್ಯೂಸನ ಕೆಲಸವೇನು ಅಂತ ಕೇಳ್ತಾರೆ. ಫ್ಯೂಸ್ ವೈರದ ಕೆಲಸ ಏನು ಅಂತ ಕೇಳ್ತಾರೆ. ಫ್ಯೂಸ್ ತಂತಿಯನ್ನ ವಿದ್ಯುತ್ ಮಂಡಲದ ಟ್ರಾಫಿಕ್ ಪೊಲೀಸ್ ಎಂದು ಕರೆಯುತ್ತಾರೆ. ಮನೆಯಾಗ ಬರುವಂತಹ ಟ್ರಾಫಿಕ್ ಪೊಲೀಸ್ ಅಂದಂಗ. ಫ್ಯೂಸ ಸೀಸ ಮತ್ತು ತವರಗಳ ಮಿಶ್ರಣದಿಂದ ಮಾಡಿರುತ್ತಾರೆ. ಈ ಸೀಸ ಮತ್ತು ತವರಗಳ ಮಿಶ್ರಣದಿಂದ, ಸೀಸ ಎಂದರೆ ಏನು? ಲೆಡ್ ಅಂದ್ರೆ ಏನು? PB. ಟಿನ್ ಅಂದ್ರೆ ಏನು? ತವರ. ಇದು ಏನದಂದ್ರೆ ಈ ಎರಡನ್ನು ಮಿಶ್ರಣ ಮಾಡಿಕೆಸಿಂದ್ರ ಸೀಸ ಅಥವಾ ಸೀಸ ಮತ್ತು ತವರಗಳಿಂದ ಮಾಡಿರ್ತಾರ. ಫ್ಯೂಸದ ವಿಶೇಷತೆ ಏನು ಅದರದು ಅಂತಂದ್ರ ಇದು ಲೈವ್ ಅಥವಾ ಸವಿದ್ಯುತ್ ತಂತಿಗೆ ಅಳವಡಿಸಿರುತ್ತಾರೆ. ಲೈವ್ ತಂತಿ ಕೆಂಪು ಕಲರ್ದ ಇರ್ತದೆ. ಕಾನ್ಸ್ಟೇಬಲ್ ಎಕ್ಸಾಮ್ ಕೇಳಿದ್ರೆ ಇದು ಲೈವ್ ತಂತಿ ಅಥವಾ ರೆಡ್ ವೈರ್ಕ ಅಳವಡಿಸಿರ್ತಾರ. 1. ಫ್ಯೂಸ್ದಲ್ಲಿ ಹೆಚ್ಚಿಗೆ ವಿದ್ಯುತ್ ಬತ್ತು ಅಂದ್ರೆ ಅದನ್ನ ಮುಂದೆ ಹೋಗಲಾರ್ದಂಗ ಪಟ್ನೆ ತಾನೇ ಹೀಟಾಗಿ ಕಟ್ ಆಗಿಬಿಡ್ತಾವ. ಅಂದ್ರೆ ಇದರ ಅರ್ಥ ಏನು ಅಂದ್ರ ಇದರ ರೆಸಿಸ್ಟೆನ್ಸ್ ಹೈ ಅದ, ರೋಧ ಹೈ ರೆಸಿಸ್ಟೆನ್ಸ್ ಪವರ್ ಅದ. ರೆಸಿಸ್ಟೆನ್ಸ್ ರೋಧ ಹೆಚ್ಚಿಗೆ ಅದ, ರೋಧ ಹೆಚ್ಚು ಅದ. ಆದ್ರೆ ಜಲ್ದಿ ಹೀಟ್ ಆಗಿ ಕರಗ್ತದ. ಲೋ ಮೆಲ್ಟಿಂಗ್ ಪಾಯಿಂಟ್ ಅದ. ಲೋ ಮೆಲ್ಟಿಂಗ್ ಪಾಯಿಂಟ್, ಕರಗುವ ಬಿಂದು ಕಡಿಮೆ ಇದೆ, ಇದು ಹೇಳಬೇಕು. ಕರಗುವ ಬಿಂದು ಲೆಸ್ ಇರ್ತದ ಅಥವಾ ಲೋ ಮೆಲ್ಟಿಂಗ್ ಪಾಯಿಂಟ್ ಅದ. ಇದರದು ವಿಶೇಷವಾಗಿ ಸೀಸ ಮತ್ತು ತವರಗಳ ಮಿಶ್ರಣದಿಂದ ಫ್ಯೂಸ್. ಇತ್ತೀಚೆಗೆ MCB ಫ್ಯೂಸ್ಗಳನ್ನು ಯೂಸ್ ಮಾಡ್ತಾರೆ.
ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್ ಅಂತೇಳಿ ಬರ್ತಾವ. ಹೆಚ್ಚಿಗೆ ಕರೆಂಟ್ ಬರ್ತಂತ ಕೆಳಗೆ ಬಿದ್ದಿರ್ತಾವ, ಮತ್ತೆ ಹಿಂಗೆ ಮ್ಯಾಗ ಮಾಡಿದ್ರೆ ಆಯ್ತು ಸ್ಟಾರ್ಟ್ ಆಗಿಬಿಡ್ತಾವ. ಅದನ್ನ ಮಿನಿಯೇಚರ್ ಸರ್ಕ್ಯೂಟ್ ಬ್ರೇಕರ್. ಸಿಂಗಲ್ ಪಾಯಿಂಟ್ ಮೂಲಕ ಹಲವಾರು ಸಾಧನೆಗಳಿಗೆ ವಿದ್ಯುತ್ ಪಡೆಯುವುದು ಸುರಕ್ಷಿತವಲ್ಲ. ಇದು ಒಂದು ವೈರ್ ಅದ, ಇದಕ್ಕೆ ಜಾಯಿಂಟ್ ಹೊಡೆಯೋದು, ಇಲ್ಲೊಂದು ತರೋದು, ಜಾಯಿಂಟ್ ಹೊಡೆದು ಈ ಕಡೆ ಒಂದು ವೈರ್, ಇಲ್ಲೊಂದು ವೈರ್, ಇಲ್ಲೊಂದು ವೈರ್, ಹಿಂಗೆ ಒಂದೇ ಜಾಗನ ಒಯ್ಯಬಾರ್ದು ಅಂತ ಹೇಳ್ತಾರ. ಯಾಕೆ ಹಂಗೆ ಒಯ್ಯಬಾರ್ದು ಅಂದ್ರೆ ಅಲ್ಲಿ ವಿದ್ಯುತ್ತಿನ ವೋಲ್ಟೇಜ್ ಲೆಸ್ ಆಗಿ ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ. ಆಗ ಇಲ್ಲಿ ಸ್ಪಾರ್ಕ್ ಉಂಟಾಗಿ ಬೆಂಕಿ ಹತ್ತುವ ಸಾಧ್ಯತೆ ಇರ್ತದೆ. ಹಾಗಾಗಿ ಏನಂದ್ರೆ ವಿದ್ಯುತ್ ವೋಲ್ಟೇಜ್ ಕಡಿಮೆಯಾಗಿ ವಿದ್ಯುತ್ ಪ್ರವಾಹ ಹೆಚ್ಚುತ್ತದೆ. ವಿದ್ಯುತ್ ಪ್ರವಾಹವನ್ನು ಯಾವ ಮಾನದಲ್ಲಿ ಅಳಿತಾರೆ ಅಂದ್ರೆ ಆಂಪಿಯರ್ ಮಾನದಲ್ಲಿ ಅಳಿತಾರೆ. ವೋಲ್ಟೇಜವನ್ನು ವೋಲ್ಟ್ ಮೀಟರ್ದಲ್ಲಿ ಅಳಿತಾರೆ. ಇದು ಹೇಳ್ಬೇಕು ನಾವು. ಅದಕ್ಕಾಗಿ ಅಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಕಿಡಿ ಉಂಟಾಗಿ ಇಡೀ ಏನದಂದ್ರೆ ವಿದ್ಯುತ್ ಮಂಡಲದೊಳಗೆ ಬೆಂಕಿ ಹತ್ತುವ ಸಾಧ್ಯತೆ ಇರ್ತಾವ. ಇಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿ ಹತ್ತಿತ್ತು ಅಂತ ಹೇಳಿ ಅಂತಾರಲ್ರಿ, ಅದು ಅಂದಂಗ. ಒಂದು ಏನದಂದ್ರ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಬೇಕು ನೀವು. ಒಣಗಿದ ಕೂದಲಗಳಿಗೆ ಪ್ಲಾಸ್ಟಿಕ್ದ ಬಾಚಣಿಕೆಯಿಂದ ಹಿಕ್ಕೊಂಡಾಗ, ಒಣಗಿದ ಕೂದಲುಗಳು ಇರ್ತಾವಲ್ಲ, ಡ್ರೈ ಹೇರ್ಸ್, ಅವಕ್ಕೂ ಒಣಗಿದ ಕೂದಲಗಳಿಗೆ ಪ್ಲಾಸ್ಟಿಕ್ ಬಾಚಣಿಕೆಯಿಂದ ಉಜ್ಜಿದಾಗ ಅಥವಾ ಹಿಕ್ಕೊಂಡಕ್ಕರ ಚಟ್ ಚಟ್ ಸೌಂಡ್ ಬರ್ತದ. ಅಲ್ಲಿ ದೇ ಆರ್ ರಿಲೀಸ್ ಅ ಸ್ಮಾಲ್ ಸ್ಪಾರ್ಕ್ ಅಂದ್ರೆ ಕಿಡಿಗಳು ಬಿಡುಗಡೆಯಾಗುತ್ತಿರುತ್ತವೆ. ಒಣಗಿದ ಕೂದಲಗಳನ್ನು ಪ್ಲಾಸ್ಟಿಕ್ ಹಣಿಗೆಯಿಂದ ಉಜ್ಜಿದಾಗ ಶಬ್ದ ಕರ್ಕಶ ಶಬ್ದವಾಗುತ್ತದೆ. ಏಕೆಂದರೆ ಅಲ್ಲಿ ವಿದ್ಯುತ್ತಿನ ಕಿಡಿಗಳು ಬಿಡುಗಡೆಯಾಗುತ್ತಿರುತ್ತವೆ. ಅದು ಹೇಳ್ಬೇಕು ರೀಸನ್. UPSC ಕ್ವಶನ್ ನೋಡಿ. ನೆಕ್ಸ್ಟ್, ವಿಟಮಿನ್ ಎ ಕೊರತೆಯಿಂದ ಏನ್ ಬರ್ತದ? ನೈಟ್ ಬ್ಲೈಂಡ್ನೆಸ್, ರಾತ್ರಿ ಕುರುಡುತನ ಉಂಟಾಗುತ್ತದೆ. ಇರುಳು ಗುರುಡುತನ, ರಾತ್ರಿ ಕುರುಡುತನ. ಇದು ಬರಬಾರದು ಅಂದ್ರೆ ಏನ್ ಮಾಡ್ಬೇಕು? ಗಜ್ಜರಿ ತಿನ್ಬೇಕು, ಅದರ ವಿಟಮಿನ್ ಎ ಇರ್ತದ. ಪಪ್ಪಾಯಿನೂ ತಿನ್ಬಹುದು. ವಿಟಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ರೋಗ ಬರುತ್ತದೆ. B1 ಕೊರತೆಯಿಂದ ಅಂದ್ರೆ ಥಯಾಮಿನ್, ಇದು ಪಾಲಿಸ್ ಮಾಡಿದ ಅಕ್ಕಿ ತಿನ್ನೋದ್ರಿಂದ ಬರ್ತದ. ವಿಟಮಿನ್ ಸಿ ಕೊರತೆಯಿಂದ ರಿಕೆಟ್ಸ್ ಸ್ಕರ್ವಿ ರೋಗ ಬರುತ್ತದೆ. ಒಸಡಿ ಒಳಗ ರಕ್ತಸ್ರಾವ ಉಂಟಾಗುತ್ತದೆ, ಬ್ರೆಸ್ ಮಾಡ್ಕೊಂಡಾಕರ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ಮತ್ತು ಆಸ್ಟಿಯೋಮಲೇಸಿಯಾ ಅಂತ ಹೇಳಿ ಬರ್ತದೆ. ಮೂಳೆಗಳು ಟೊಳ್ಳಾಗುತ್ತವೆ, ಆಸ್ಟಿಯೋಮಲೇಷಿಯಾ. ಈ ಎರಡೂ ಕಾಯಿಲೆಗಳು ಬರುತ್ತವೆ. ಇದು ಹೇಳ್ಬೇಕು. ಅವಳಿ ಜವಳಿ ಮಕ್ಕಳು ಯಾವಾಗ ಹುಟ್ಟುತ್ತವೆ ಅಂತ ಕೇಳ. ಒಂದೇ ಒಂದು ವೀರ್ಯಾಣು ಅಂಡಾಣುವಿನೊಂದಿಗೆ ಸಂಯೋಗಗೊಂಡು ನಂತರ ಅದರ ಜೈಗೋಟದ ಸಂದರ್ಭದಲ್ಲಿ ಎರಡು ಏಕರೂಪದ ಕೋಶಗಳಾಗಿ ವಿಭಜನೆ ಹೊಂದಿದಾಗ ಅಂದಂಗ. ಮೊದಲ ಇಲ್ಲಿ ಎರಡು ವಿಚಾರಗಳನ್ನು ತಿಳ್ಕೊಳ್ಳೋಣ. ಸಂತಾನೋತ್ಪತ್ತಿಯಲ್ಲಿ ಏನು ಕೋಶ ವಿಭಜನೆ ಆಗ್ತದ ಅನ್ನೋದು ತಿಳ್ಕೋಬೇಕು. ಸಂತಾನೋತ್ಪತ್ತಿಯಲ್ಲಿ ಉಂಟಾಗುವ ಕೋಶ ವಿಭಜನೆ ಯಾವುದು ಅಂತ ಕೇಳಿದ್ರೆ ಮಿಯಾಸಿಸ್ ಕೋಶ ವಿಭಜನೆ ನಡೀತದೆ. ಒಂದು ವೇಳೆ ನಿಮಗ ಏನಾದರೂ ಗಾಯಗಳು ಆಗಿದ್ದು ಅಂದ್ರೆ ಅದು ಮೈದು ಮತ್ತು ಕುಡ್ಕೋತ ಚರ್ಮ, ಅದು ಮೈಟಾಸಿಸ್. ಹಲ್ಲಿ ಬಾಲ ಕತ್ತರಿಸ್ತಂದ್ರೆ ಮತ್ತೆ ಬೆಳೆದು ಕುಡ್ಕೋತದ, ಅದು ಮೈಟಾಸಿಸ್. ಗಾಯಗಳು ವಾಸಿಯಾಗೋದು ಮೈಟಾಸಿಸ್. ಸಂತಾನೋತ್ಪತ್ತಿ ಮಗುವಿನ ಜನನ ಕ್ರಿಯೆಗೆ ಕಾರಣವಾಗಿರುವುದು ಮಿಯಾಸಿಸ್. ಈ ಮಿಯಾಸಿಸ್ ಕೋಶ ವಿಭಜನೆ ಆಗಬೇಕಂದ್ರ ಒಂದು ಅಂಡಾಣು ಇರ್ತದೆ, ಇದಕ್ಕೆ ಒಂದು ವೀರ್ಯಾಣು ಸಿಗ್ತವೆ. ಆ ಒಂದು ವೀರ್ಯಾಣು ಪಡೆದ ಬಳಿಕ ಇದರಲ್ಲಿ ಮಿಯಾಸಿಸ್ ಕ್ರಿಯೆದೊಳಗ ಎರಡು ಸಮಗಾತ್ರದ ಕೋಶ ವಿಭಜನೆ ಆಗಿಬಿಡ್ತವೆ. ಈ ಜೈಗೋಟದ ಸಂದರ್ಭದಲ್ಲಿ ಎರಡು ಸಮಕೋಶಗಳು ಆಗ್ತಾವ. ಇಲ್ಲಿ ಏನಂದ್ರೆ ಅವಳಿ ಜವಳಿ ಹುಟ್ಟುವ ಸಾಧ್ಯತೆಗಳು ಈ ರೀತಿ ಇರ್ತಾವ. ಹಾಗಾದ್ರೆ ಮಾತೃ ಅವಳಿ ಭಾತೃ ಅವಳಿ ಅಂತ ಹೇಳಿ ಎರಡು ಇರ್ತಾವ. ಮಾತೃ ಭಾತೃ ಅಂತ ಹೇಳಿ. ಮಾತೃ ಅವಳಿದೊಳಗ ಎರಡು ಗಂಡು ಅರೆ ಇರ್ತಾವ, ಎರಡು ಹೆಣ್ಣರೆ ಇರ್ತಾವ. ಎರಡು ಸಾದೃಶ್ಯ ಜೈವಿಕ ಲಕ್ಷಣ ಹೊಂದಿರ್ತಾವ. ರಾಮ ಶ್ಯಾಮ ಗೊತ್ತಾಗಲ್ಲ.
ಆರ್ತಿ ಭಾರತಿ ಗೊತ್ತೇ ಆಗಲ್ಲ, ಅಷ್ಟು ತದ್ರೂಪಿ ಮಕ್ಕಳು ಇರ್ತಾರ. ಹಾಗಾದ್ರೆ ಭಾತೃ ಮಕ್ಕಳು ಅಂದ್ರೆ ಇವ್ರು ಹೆಂಗಿರ್ತಾರಂದ್ರ ಒಂದು ಗಂಡು ಒಂದು ಹೆಣ್ಣು ಇರಬಹುದು, ಒಂದು ಬೆಳಗ ಒಂದು ಕರಗಿರಬಹುದು, ಅಥವಾ ಎರಡೂ ಗಂಡಿದ್ರು ನೋಡಕ್ ಸೇಮ್ ಇರಲ್ಲ. ಅವ್ರಿಗೆ ಅವಳಿ ಮಕ್ಕಳು ಅಂತೇಳಿ ಪಟಕನೆ ಐಡೆಂಟಿಫೈ ಮಾಡಕ್ಕೆ ಆಗಲ್ಲ. ಮಾತೃ ಅವಳಿಗಳು ಇದ್ದು ಅಂದ್ರೆ 100% ಅವಳಿ ಅಂದ್ರೆ ಎಲ್ಲರೂ ಐಡೆಂಟಿಫೈ ಮಾಡ್ತಾರ. ಇಬ್ರು ನೋಡಕ್ ಸೇಮ್ ಇರ್ತಾರೆ ಇವ್ರು, ಇದು ಹೇಳ್ತೇವೆ ನಾವು. ಇನ್ನು ಮತ್ತೇನದ, ಈ ಏನೋ ಒಂದು ಸಯಾಮಿ ಮಕ್ಕಳು ಅಂತ ಹೇಳಿ ಬರ್ತಾವ, ದೇಹ ಅಂಟುಕೊಂಡಿರುವ ಭಾಗ. ಸಯಾಮಿ ಮಕ್ಕಳು ಯಾವಾಗ ಅಂದ್ರೆ 1811ರಲ್ಲಿ ಥೈಲ್ಯಾಂಡ್ ದೇಶದೊಳಗೆ ಹುಟ್ಟಿದ್ರು. ಈ ಥೈಲ್ಯಾಂಡ್ ದೇಶದಲ್ಲಿ ಜನಿಸಿದ ಮಕ್ಕಳಿಗೆ ಯಾಂಗ್ ಬಂಕರ್ ಚಾಂಗ್ ಬಂಕರ್ ಅಂತೇಳಿ ಹೆಸರಿತ್ತು. ಥೈಲ್ಯಾಂಡದಲ್ಲಿಗೆ ಮೊದಲ ಹೆಸರೇ ಏನಿತ್ತು ಅಂದ್ರೆ ಸಯಾಮ ಅಂತ ಹೇಳಿ ಇತ್ತು. ಅದು PSI ಕೇಳಿದ್ರ, ಸಯಾಮ ಈ ದೇಶದ ಹಳೆಯ ಹೆಸರು ಥೈಲ್ಯಾಂಡ್. ಥೈಲ್ಯಾಂಡದಲ್ಲಿ ಹುಟ್ಟಿದ ಮೊದಲ ದೇಹ ಅಂಟಿಕೊಂಡಿರುವ 2 ಮಕ್ಕಳಿಗೆ ಸಯಾಮಿ ಮಕ್ಕಳು ಅಂತೇಳಿ ಕರೆದ್ರು. 1811 ಯಾಂಗ್ ಬಂಕರ್ ಚಾಂಗ್ ಬಂಕರ್ ಅಂತೇಳಿ ಅವ್ರ ಹೆಸರು ಮಕ್ಕಳು. ಇದನ್ನು ಏನದಂದ್ರೆ ಎದುರ ಬರ್ತದ, ಅವಳಿ ಜವಳಿದಾಗೆ ಬರ್ತದ. ಕೋಶ ವಿಭಜನೆ ಪರಿಪೂರ್ಣ ವಿಭಜನೆ ಆಗಲ್ಲ, ಅರೆ ಕೋಶ ವಿಭಜನೆ ಆಗಿದ್ದಕ್ಕೆ ಹಿಂಗಾಗಿರ್ತದೆ ಇದು. ನೆಕ್ಸ್ಟ್, ಇನ್ನ ಇಲ್ಲಿ ಒಂದು 2 ವರ್ಡ, ಗರ್ಭಧಾರಣೆ ಫರ್ಟಿಲೈಸೇಷನ್, ಇದು ಎಲ್ಲಿ ನಡೀತದ ಅಂತ ಕೇಳ್ತಾರ. ಇದು ಫೆಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ. UPSC ಕ್ವಶನ್, ಫೆಲೋಪಿಯನ್ ನಾಳದಲ್ಲಿ ನಡೆಯುತ್ತದೆ, ಫೆಲೋಪಿಯನ್ ಟ್ಯೂಬ್. ದ ಫರ್ಟಿಲೈಸೇಷನ್ ಟೇಕ್ಸ್ ಪ್ಲೇಸ್ ಥ್ರೂ ಇನ್ ದ ಫೆಲೋಪಿಯನ್ ಟ್ಯೂಬ್. ಅಂಡಾಣು ವೀರ್ಯಾಣು ಎರಡೂ ನಿಷೇಚನಗೊಳ್ಳುವುದು ಯಾವ ಭಾಗದಲ್ಲಿ ಅಂದ್ರೆ ಫೆಲೋಪಿಯನ್ ನಾಳದಲ್ಲಿ ಅಂತೇಳಿ ಹೇಳ್ಬೇಕು. ನೆಕ್ಸ್ಟ್, ಸಾಮಾನ್ಯವಾಗಿ ಗರ್ಭಾಂಕುರ ಆಗುವುದು ಯಾವ, ಗರ್ಭಧಾರಣೆ ಯಾವಾಗ ಸಂಭವಿಸುವ ಸಾಧ್ಯತೆ ಇರ್ತದ? ಮಹಿಳೆಯರ ಋತುಚಕ್ರವಾದಂತಹ 2ನೇ ವಾರಕ್ಕೆ ಅಂಡಾಣು ಪರಿಪೂರ್ಣ ಫಲವತ್ತತೆ ಹೊಂದಿರುವ ಸಾಧ್ಯತೆ ಇರ್ತದೆ. ಅಂದ್ರೆ ಋತುಚಕ್ರವಾದ 2ನೇ ವಾರ ಅಂದ್ರೆ 14ನೇ ದಿನದಿಂದ 18ನೇ ದಿನದವರೆಗೆ ಫಲವತ್ತತೆಯ ಅಂಡಾಣು ಇರ್ತದ. ಆ ಸಂದರ್ಭದಲ್ಲಿ ಆ ಅಂಡಾಣುವಿಗೆ ವೀರ್ಯಾಣು ದೊರಕಿತ್ತು ಅಂದ್ರ ಗರ್ಭಧಾರಣೆಯ ಸಾಧ್ಯತೆಗಳು ಇರ್ತಾವ. ಆ ಗರ್ಭಧಾರಣೆ ಎಲ್ಲಿ ಆಗ್ತದ, ನಿಷೇಚನ ಕ್ರಿಯೆ ಎಲ್ಲಿ ಆಗ್ತದ, ಫರ್ಟಿಲೈಸೇಷನ್ ಎಲ್ಲಿ ಆಗ್ತದ. ಗರ್ಭಧಾರಣೆ ವರ್ಡ್ ಬೇರೆ, ನಿಷೇಚನ ಅಥವಾ ಫರ್ಟಿಲೈಸೇಷನ್ ಬೇರೆ. ನಿಷೇಚನ ಕ್ರಿಯೆ ನಡೆಯುವುದು ಫೆಲೋಪಿಯನ್ ನಾಳದಲ್ಲಿ. ಆಮ್ಯಾಗ ಅದರದಿಂದ ಏನಂದ್ರೆ ಗರ್ಭಕೋಶದಲ್ಲಿ ಮಗುವಿನ ಬೆಳವಣಿಗೆ ಚಾಲು ಆಗ್ತದ. ತಾಯಿ ಮತ್ತು ಮಗುವಿನ ನಡಬರ್ಕ ಸಂಪರ್ಕ ಕಲ್ಪಿಸಲಿಕ್ಕೆ ಹೊಕ್ಕಳು ಹುರಿ ಪ್ಲಾಸೆಂಟಾದ ಮೂಲಕ ಆಹಾರ ಆಕ್ಸಿಜನ್ ಸಾಗಾಣಿಕೆ ಆಗ್ತಿರ್ತದೆ ಮಗುವಿಗೆ, ಗರ್ಭಕೋಶದಲ್ಲಿರುವ ಮಗುವಿಗೆ. ಇನ್ನ ಏನದಂದ್ರ ಗರ್ಭಕೋಶದಲ್ಲಿ ಬೆಳೆಯುತ್ತಿರುವ ಮಗು ಅತ್ಯಂತ ಹೆಚ್ಚು ಆರೋಗ್ಯಕರವಾಗಿ ಬೆಳಿಬೇಕಂದ್ರೆ ಗರ್ಭಿಣಿ ಮಹಿಳೆಯರು ಹಸಿರು ತರಕಾರಿ ಸೇವಿಸಬೇಕು. ಅದರೊಳಗೆ ಏನಿರ್ತದ, ಪೋಲಿಕ್ ಆಮ್ಲ ಇರ್ತದ, ವಿಟಮಿನ್ B3. ಅದರದಿಂದ ಏನಾಗ್ತದಂದ್ರೆ ಮಗುವಿನಲ್ಲಿ DNA ಸಂಸ್ಕರಣೆ ಚಲೋ ಆಗ್ತದೆ. ಭಾರತದಲ್ಲಿ ನವಜಾತ ಶಿಶುವಿನ ಸರಾಸರಿಯ ತೂಕ ಬಹಳ ಕಡಿಮೆ ಅದಾರೆ. ಎಷ್ಟದ? 2.5 ರಿಂದ 3.5 kg ಇರ್ತದೆ. ಯಾಕಂದ್ರೆ ಗರ್ಭಿಣಿಯ ತಾಯಂದಿರಿಗೆ ಪೋಷಕಾಂಶಯುಕ್ತವಾದ ಆಹಾರದ ಕೊರತೆ ಇಂಡಿಯಾದಾಗ ಅದ. ಜಾಗತಿಕ ಮಟ್ಟದಲ್ಲಿ ಅಂದ್ರೆ ವರ್ಲ್ಡ್ದೊಳಗ ಸರಾಸರಿ ಮಗುವಿನ ಜನನದ ತೂಕ ಜನಿಸಿದ ನಂತರ ಎವರೇಜ್ ವೇಟ್ 3 to 4.5 ಅದ. ಜಾಗತಿಕ ಮಟ್ಟದಲ್ಲಿ ನವಜಾತ ಶಿಶುವಿನ ನ್ಯೂ ಬಾರ್ನ್ ಬೇಬಿ ವೇಟ್ 3 to 4.5 ಅದ. ಭಾರತದಲ್ಲಿ ಎಷ್ಟದಂದ್ರ 2.5 to 3.5 kg ಅದ. ಇದು ನಮಗೆ ಗೊತ್ತಿರಬೇಕು. ಅಂದ್ರ ಋತುಚಕ್ರವಾದ 2ನೇ ವಾರಕ್ಕೆ ಗರ್ಭಧಾರಣೆಗೆ ಸೂಕ್ತವಾದ ಸಮಯ 14 ರಿಂದ 18ನೇ ದಿನಕ್ಕೆ ಅಪ್ರಾಕ್ಸಿಮೇಟ್ಲಿ. ನೆಕ್ಸ್ಟ್, ತಾಯಂದಿರು ಮಕ್ಕಳಿಗೆ ವಿಟಮಿನ್ ಎ ಏತಕ್ಕಾಗಿ ನೀಡುತ್ತಾರೆ? ಅವರಿಗೆ ರಾತ್ರಿ ಕುರುಡುತನ ಅಥವಾ ನೈಟ್ ಬ್ಲೈಂಡ್ನೆಸ್ ಬರದಿರಲು, ಬ್ಲೈಂಡ್ನೆಸ್ ಬರದಂತೆ ಮಾಡಲು, ಇದೇ ಹೇಳಬೇಕು. ನೆಕ್ಸ್ಟ್, ಬೆಳೆಯುತ್ತಿರುವ ಮಕ್ಕಳಿಗೆ ಕೆಳಗಿನವುಗಳಲ್ಲಿ ಯಾವುದು ಅವಶ್ಯಕವಾಗಿ ಬೇಕಾಗುತ್ತದೆ?
ದೇಹದ ಬೆಳವಣಿಗೆಗೆ ಅವಶ್ಯಕವಾಗಿ ಬೇಕಾಗುವುದು ಪ್ರೋಟೀನಗಳು ಅಮೈನೋ ಆಮ್ಲದಿಂದ ಮಾಡಲ್ಪಟ್ಟಿದ್ದು ನೈಟ್ರೋಜನ್ ಅಂಶ ಹೊಂದಿರುತ್ತದೆ. ಇದೇ ಕ್ವಶನ್ PSIಗೆ 14 ವರ್ಷದವರೆಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಏನು ನೀಡಬೇಕು ಅಂದ್ರೆ ಪ್ರೋಟೀನ್. ದೇಹದ ನಿರ್ಮಾಣಕಾರಕಗಳು ಬಾಡಿ ಬಿಲ್ಡರ್ಸ್ ಅಂತೇಳಿ ಕರೀತಾರೆ ಇವಕ್ಕ. ಯಾವಕ್ಕಂದ್ರೆ ಪ್ರೋಟೀನ್ಗಳಿಗೆ ಬಾಡಿ ಬಿಲ್ಡರ್ಸ್ ಅಂತೇಳಿ ಕರೀತಾರ. ನೆಕ್ಸ್ಟ್, ಹೃದಯದ ರೋಗಿಗಳು ಕೆಳಗಿನ ಯಾವುದು ಅತಿ ಹೆಚ್ಚು ಬೇಕು? ಹೃದಯದ ರೋಗಿಗಳಿಗೆ ಏನ್ ಹೆಚ್ಚಿಗೆ ಬೇಕು ಅಂದ್ರೆ ಕೊಬ್ಬಿನ ಅಂಶನೇ ಬೇಕು. ಎಂತ ಕೊಬ್ಬಿನ ಅಂಶ ಅಂದ್ರೆ ಒಮೆಗಾ 3 ಎನ್ನುವಂತಹ ರೀತಿಯ ಕೊಬ್ಬಿನ ರಚನೆ ಬೇಕು. ಹಾಗಾದ್ರೆ ಮತ್ತೇನು ಬೇಕು? ಹೃದಯಕ್ಕೆ ಅತ್ಯಂತ ಚಲೋವಾದ ಎಣ್ಣೆ ಯಾವುದು? ಆಲಿವ್ ಆಯಿಲ್ ಅಂತ ಹೇಳಿ ಬರ್ತವಲ್ಲ, ಇದು ಹೃದಯಕ್ಕೆ ಅತ್ಯುತ್ತಮವಾದ ಎಣ್ಣೆ. ಹೃದಯ ಘಾತಕ್ಕೆ ಕಾರಣವಾದ ಅಂಶ ಯಾವುದು ಅಂತ ಕೇಳ್ತಾರ. ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕೊಲೆಸ್ಟ್ರಾಲ್ ಕಾರಣವಾಗುತ್ತದೆ. ಕೊಲೆಸ್ಟ್ರಾಲ್ ಇದು ಒಂದು ಏನು? ಕೊಬ್ಬು ಎನ್ನುವುದಕ್ಕೆ ಫ್ಯಾಟ್. ನೋಡಿ, ಹೃದಯಕ್ಕೆ ಬೇಕಾಗಿದ್ದು ಕೊಬ್ಬ, ಹೃದಯಘಾತಕ್ಕೆ ಕಾರಣವಾಗಿರುವುದು ಕೊಬ್ಬು. ಇದೇ ಎರಡು ವ್ಯತ್ಯಾಸ. ಎಲ್ಲರಿಗೂ ಧನ್ಯವಾದಗಳು.